ಹಾಯ್ ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಕಲ್ಪನಾ ಮಾತಾಡ್ತಾ ಇರೋದು. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ, ಹಾಗೆ ವೆಲ್ಕಮ್ ಬ್ಯಾಕ್ ಕಲ್ಪನಾ ಬ್ಲಾಗ್ಸ್ ಅಂತ ಕೂಡ ಹೇಳ್ತಾ ಇದ್ದೀನಿ. ಸೊ ಇವತ್ತೊಂದು ಒಳ್ಳೆ ಹೆಲ್ದಿ ಆಗಿರುವಂಥ ಆಯಿಲ್ನ ತೋರಿಸ್ತಾ ಇದ್ದೀನಿ. ಆ ಆಯಿಲಿಂದ ಏನೇನು ಬೆನಿಫಿಟ್ಸ್ ಇರುತ್ತೆ, ನಮಗೆ ಯಾವ್ಯಾವ ಥರ ಯೂಸ್ ಮಾಡ್ಬೋದು, ಅದರಿಂದ ಏನೆಲ್ಲ ನಮ್ಮ ಫೇಸ್ ಮೇಲೆ ಕೆಟ್ಟದೇನೇ ಇದ್ದರೂ ಕೂಡ ಹೇಗೆ ಹೋಗುತ್ತೆ ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಕೈಯಲ್ಲಿ ಆಯಿಲ್ ಇದೆ. ತುಂಬ ಅಂದರೆ ತುಂಬ ಗ್ಲೋಯಿಂಗ್ ಆಯಿಲ್ ಅಂತಲೇ ಹೇಳ್ಬೋದು ಇದು. ಇದನ್ನು ನಾನು ಯೂಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇರೋವಂಥ ವಿಡಿಯೋ. ಸೊ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ. ಸೊ ಅದು ಆದಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲಿ. ಸೊ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ಕೊಬ್ಬರಿ ಎಣ್ಣೆಯನ್ನು ನಾನು ಹಾಕೋತಾ ಇದ್ದೀನಿ. ಸೊ ನೀವು ಎಷ್ಟು ಆಯಿಲ್ ಮಾಡ್ಕೋತೀರಾ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಒಂದು 15 ದಿನಕ್ಕೆ ಒಂದು ಸರಿ ಆಗೋಷ್ಟಾದರೂ ಮಾಡ್ಕೊಳ್ಳಿ. ಸೊ ನಾನು ಇಲ್ಲಿ ಒಂದು ಕಪ್ಪಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಇದಕ್ಕೆ. ಸೊ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಹಾಗೆ ಒಂದು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ. ಸೊ ಕ್ಯಾರೆಟು ನಮ್ಮ ಸ್ಕಿನ್ನಲ್ಲಿ ಏನೇ ಥರ ಇದ್ರೂ ಅದು ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೀಟ್ರೂಟ್ ಅಂತೂ ನಮಗೆ ಫೇಸ್ ಎಲ್ಲ ವೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದರಿಂದ ಕ್ಯಾರೆಟು ಮತ್ತು ಬೀಟ್ರೂಟನ್ನು ನಾನು ಚೆನ್ನಾಗಿ ತುರಿದು ಇಟ್ಕೊಂಡ್ಬಿಟ್ಟು ಆಯಿಲ್ ಬಿಸಿ ಆದಮೇಲೆ ಆಯಿಲಲ್ಲಿ ಹಾಕ್ತಾಯಿದ್ದೀನಿ. ಇದು ನಾವು ಎಷ್ಟೊತ್ತು ಫ್ರೈ ಮಾಡಬೇಕು ಅಂದರೆ ಲೋ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಫುಲ್ ಸ್ಕ್ರಿಪ್ಪಿ ಆಗಬೇಕು. ಇದು ಕ್ಯಾರೆಟು ಮತ್ತು ಬೀಟ್ರೂಟ್ ಏನು ಇರುತ್ತಲ್ವ, ಅದು ಫುಲ್ ಸ್ಕ್ರಿಪ್ಪಿ ಥರ ಆಗಿಬಿಡಬೇಕು. ಅಷ್ಟೊತ್ತು ಗಂಟ ಫ್ರೈ ಮಾಡ್ಕೋಬೇಕು ಒಳಗಡೆ ಎಣ್ಣೆಯಲ್ಲಿ. ಸೊ ಅದಕ್ಕೆ ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಕುದೀತಾ ಟೈಮಲ್ಲಿ ಒಂದು ಒಳ್ಳೆ ಘಮ ಬರುತ್ತೆ ನಿಮಗೆ. ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂದರೆ ತುಂಬ ಲೈಕ್ ಆಯಿತು ನನಗದು. ಘಮ ಮಾತ್ರ, ವಾಸನೆ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಸೊ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ ಅದನ್ನು. ಬೀಟ್ರೂಟು ಕ್ಯಾರೆಟು ಒಂದು ಕಡೆ ಆಗಬೇಕು, ಆಯಿಲ್ ಒಂದು ಕಡೆ ಆಗೋ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಸೊ ನಾವು ತೋರಿಸ್ತಾ ಇದ್ದೀನಿ ಯಾವ ಥರ ಬಾಯ್ಲ್ ಆಗ್ತಾಯಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ವ. ತುಂಬ ಚೆನ್ನಾಗಿ ಕ್ಲೀನಾಗಿ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಫಾಸ್ಟಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ಸೀದೋಗೋ ಚಾನ್ಸಸ್ ಇರುತ್ತೆ, ಎಣ್ಣೆ ಎಲ್ಲ ಸ್ಮೆಲ್ ಬಿಡುತ್ತೆ. ಸೊ ಸ್ಲಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಫ್ರೈ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು 15 ದಿವಸ ಇಟ್ಟರೆ ಕೂಡ ಏನು ಸ್ಮೆಲ್ ಬರಲ್ಲ. ಸೊ ತುಂಬ ಅಂದರೆ ತುಂಬ ಕ್ಲೀನಾಗಿ ನೀವು ಬಾಯ್ಲನ್ನು ಮಾಡ್ಕೊಳ್ಳಿ. ನಾನು ಹೇಗೆ ಬಾಯ್ಲ್ ಮಾಡ್ತಾಯಿದ್ದೀನಿ ಅಂತ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಮಿನಿಮಮ್ ಇಲ್ಲಿಲ್ಲ ಅಂದ್ರೂ 10 ಮಿನಿಟ್ಸ್ ಆದರೂ ನೀವು ಬಾಯ್ಲ್ ಮಾಡಲೇಬೇಕು. ಯಾಕಂದರೆ ಕ್ಯಾರೆಟಲ್ಲಿರೋದು ಮತ್ತು ಬೀಟ್ರೂಟಲ್ಲಿರೋದು ಎಲ್ಲ ಜ್ಯೂಸು ಆಯಿಲಲ್ಲಿ ಹಿಂಗೆ ಆಗಬೇಕು, ಕರೆಕ್ಟಾಗಿ ಅದರಲ್ಲಿ ಮಿಕ್ಸ್ ಆಗಿಬಿಡಬೇಕು. ಸೊ ಅದರೆಲ್ಲ ಆಯಿಲೆಲ್ಲ ಬಿಟ್ಕೊಡ್ಬೇಕು ಅದರಲ್ಲಿ. ಅಷ್ಟೊಂದು ರೀತಿಯಾಗಿ ನೀವು ಫ್ರೈ ಮಾಡ್ಕೋತಾ ಇರಬೇಕು ಒಳಗಡೆ. ಇದಕ್ಕೆ ನಿಮಗೆ ಬೇಕನ್ನೋದಾದರೆ ಆರೆಂಜ್ ಪೀಲ್ ಇರುತ್ತಲ್ವ, ಆರೆಂಜು ಅದ್ರದ್ದು ಪೀಲ್ ಕೂಡ ನೀವು ಹಾಕ್ಬೋದು ಮಿಕ್ಸಿ ಮಾಡಿಬಿಟ್ಟು. ಸೊ ನಾನು ಬರೀ ಕ್ಯಾರೆಟು ಮತ್ತು ನಿಮಗೆ ಬೀಟ್ರೂಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಆಯಿಲ್ ರೆಡಿಯಾಗಿದೆ. ಇವಾಗ ನಾನು ಆಫ್ ಮಾಡಿದ್ದೀನಿ. ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ನಾನು ಒಂದು ಸೋಸ್ಕೋತೀನಿ ಒಂದು ಕಪ್ಗೆ. ಸೊ ಇಲ್ಲಿ ನೋಡಿ, ನಾನು ಒಂದು ಬೌಲ್ ಇಟ್ಬಿಟ್ಟು ಆ ಬೌಲ್ಗೆ ನಾನು ಸೋಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಸಪ್ರೇಟಾಗಿ ಹೆಂಗೆ ಬಂದಿದೆ ಅಂತ. ಅದರಲ್ಲೂ ಕೂಡ ಆಯಿಲ್ ಇರುತ್ತೆ ಗೈಸ್. ಇದರಲ್ಲಿ ಏನು ಆಯಿಲ್ ಬಂದಿದೆ ಇಷ್ಟೊಂದು ಬಂದಿದೆ. ಸೊ ಅದರಲ್ಲಿ ಕೂಡ ತುಂಬ ಆಯಿಲ್ ಇರುತ್ತೆ. ಸೊ ನೀವು ಅದು ಕೂಡ ಚೆನ್ನಾಗಿ ಇದು ಮಾಡ್ಕೋಬೇಕು. ನಾನು ಆದಷ್ಟು ಆಯಿಲ್ ತೆಗಿಯೋಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಅದರಲ್ಲಿ ಇನ್ನೂ ಜಾಸ್ತಿ ಆಯಿಲ್ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎಲ್ಲ ಸ್ಮೂತ್ ಬೀಳುತ್ತೆ. ಇವಾಗ ಸ್ಕ್ರಿಪ್ಪೇ ಆಗಿರೋದು ಅದು ಎಲ್ಲ. ಆಮೇಲೆ ಇನ್ನೊಂದು 10 ಮಿನಿಟ್ಸ್ ಬಿಟ್ಟರೆ ಫುಲ್ ಸ್ಮೂತ್ ಆಗಿಬಿಡುತ್ತೆ ಕ್ಯಾರೆಟ್ ತುರಿ ಮತ್ತು ಬೀಟ್ರೂಟ್ ತುರಿ. ಆವಾಗ ನೀವು ಒಂದು ಬಟ್ಟೆಲಿ ಏನಾದರೂ ಹಾಕಿ ಸೋಸ್ಕೋಬೋದು. ನೋಡಿ, ಈ ಥರ ನಾನು ಫುಲ್ ರೆಡಿ ಮಾಡಿದ್ದೀನಿ ಇದಕ್ಕೆ ಆಯಿಲ್ಗೆ. ಸೊ ಈ ಆಯಿಲ್ಗೆ ಬಂದುಬಿಟ್ಟು ನಾನು ಸ್ಪೆಷಲ್ ಒಂದು ಆ್ಯಡ್ ಮಾಡ್ತಾ ಇರೋದಂದರೆ ವಿಟಮಿನ್ ಇ ಟ್ಯಾಬ್ಲೆಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ವಿಟಮಿನ್ ಇ ಕ್ಯಾಪ್ಸೂಲ್ ಅಂತಂತೂ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿ ನಾನು 4 ವಿಟಮಿನ್ ಇ ಟ್ಯಾಬ್ಲೆಟ್ಸನ್ನು ಆ್ಯಡ್ ಮಾಡಿದ್ದೀನಿ.
ಸೊ ಆ್ಯಡ್ ಮಾಡಿಬಿಟ್ಟು ನಿಮಗೆ ಅಪ್ಲೈ ಮಾಡೋದು ಕೂಡ ತೋರಿಸ್ತೀನಿ. ಇವಾಗ ನಾನು ಫುಲ್ ಫೇಸ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಬಂದಿದ್ದೀನಿ. ಸೊ ನನ್ನ ಫೇಸಲ್ಲಿ ಯಾವುದೇ ಥರ ಕ್ರೀಮ್ ಏನೂ ಹಚ್ಕೊಂಡಿಲ್ಲ, ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಆದಮೇಲೆ ಒಂದು ಸ್ವಲ್ಪ ನೀವು ಕೈಯಲ್ಲಿ ಆಯಿಲನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಫೇಸು. ಒಂದು 10 ಮಿನಿಟ್ ಆದರೂ ಕಂಪಲ್ಸರಿ ನೀವು ಫೇಸನ್ನು ಮಸಾಜ್ ಮಾಡಬೇಕು. ನಾನು ಯಾವ ಥರ ಅಪ್ಲೈ ಮಾಡ್ತಾ ಇದ್ದೀನಿ, ಹೇಗೆ ಮಸಾಜ್ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಮಸಾಜನ್ನು ಮಾಡ್ಕೊಂಡು ಹೋದರೆ ಕಂಟಿನ್ಯೂ ಆಗಿ ಒಂದು 15 ದಿನ ಇಲ್ಲಾಂದರೆ ಒಂದು 7 ಡೇಸಲ್ಲಿ ನಿಮಗೆ ಕನ್ಫರ್ಮ್ ಆಗಿ ರಿಸಲ್ಟ್ ಗೊತ್ತೇ ಆಗುತ್ತೆ. ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ರಿಯಲ್ ಆಗಿ ನಾನು ಯೂಸ್ ಮಾಡಿ ಅದು ಆದಮೇಲೆ ನನಗೇನು ಬೆನಿಫಿಟ್ಸ್ ಆಗಿದೆ ಅನ್ನೋದ್ರ ಮೇಲೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಅದಕ್ಕೋಸ್ಕರ ನೀವು ಒಂದು 10 ಮಿನಿಟ್ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡೋ ಟೈಮಲ್ಲಿ ನಿಮ್ಮ ಫೇಸ್ ಎಷ್ಟು ಗ್ಲೋ ಆಗ್ತಾ ಇದೆ, ಹೇಗೆ ಅನ್ನಿಸ್ತಾ ಇದೆ ಅನ್ನೋದೆಲ್ಲ ನಿಮ್ಗೆ ಆವಾಗೇ ಅಬ್ಸರ್ವ್ ಆಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ನೀವು ಮಾಡೋಕ್ಕೆ ಹೋಗಬೇಡಿ. ಬಟ್ ನನಗಿಷ್ಟ ಆಗಿದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ನನ್ನ ಸ್ಕಿನ್ಗೆ ತುಂಬ ಅಂದರೆ ತುಂಬ ಶೂಟ್ ಆಗಿದೆ. ಸೊ ನಿಮಗೂ ಕೂಡ ಶೂಟ್ ಆಗುತ್ತೆ ಅನ್ನೋ ಹೋಪಿಂದ ನಾನು ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಮಸಾಜ್ ಮಾಡಿಕೊಳ್ಳಿ. ಒಂದು 10 ನಿಮಿಷ ಮಸಾಜ್ ಆದಮೇಲೆ ತಣ್ಣೀರಿಂದ ನೀವು ಫೇಸ್ ವಾಶು ಏನಾದರೂ ಹಾಕಿಬಿಟ್ಟು ನೀವು ಮುಖನ ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ಸೊ ಸ್ವಲ್ಪ ಆಯಿಲಲ್ಲೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನೋಡಿ ನಾನು ಕ್ಲೀನಾಗಿ ಅಪ್ಲೈ ಮಾಡಿದ್ದೀನಿ. ಕಣ್ಣಿಗೆಲ್ಲ ತುಂಬ ಕೂಲು, ತುಂಬ ಚೆನ್ನಾಗಿ ಅನಿಸುತ್ತೆ. ಯಾರಿಗೆಲ್ಲ ಪಿಗ್ಮೆಂಟೇಷನ್ ಇದೆ, ಪಿಂಪಲ್ಸ್ ಇದೆ, ಚಿಕ್ಕದಾಗಿ ಪಿಂಪಲ್ಸ್ ಬರುತ್ತೆ, ಡಾರ್ಕ್ ಇದು ಇದೆ ಅಂಥವ್ರಿಗೆಲ್ಲ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಇದು ವಿಡಿಯೋ ತುಂಬ ಟ್ರೆಂಡಿಂಗ್ ವೈರಲ್ ಆಗಿರೋ ಖುಷ್ಬು ಆಯಿಲು ಅಂತಲೇ ಹೇಳ್ಬೋದು. ಇದಕ್ಕೆ ನೇಮ್ ಬಂದುಬಿಟ್ಟು. ಸೊ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.